ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು 3ನೇ ತಾರೀಕು, ಡಿಸೆಂಬರ್ 3ನೇ ತಾರೀಕು. ನಾನು ಲಾಸ್ಟ್ ವ್ಲಾಗಲ್ಲಿ ನಮಗೆ ಡಿಸೆಂಬರ್ 3ನೇ ತಾರೀಕಿನಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅಂತೇಳಿ ತಿಳಿಸಿದ್ದೇನೆ. ಹಾಗೆಯೇ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ, ಆದರೆ ಕೆಲವೊಂದು ಬದಲಾವಣೆಗಳೊಂದಿಗೆ. ಯಾಕಂದರೆ ನಿನ್ನೆ ಸಂಜೆ ಇಲ್ಲ, ಇನ್ನು ರಾತ್ರಿ ಅಂತಲೇ ಹೇಳ್ಬೋದು, DC ಆರ್ಡರ್ ಮಾಡಿದ್ರು. ಏನು, ನಾಳೆ ಜೋರು ಮಳೆ ಇರುವ ಕಾರಣ ಎಲ್ಲ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ರಜೆ ಅಂತೇಳಿ. ಸೊ ಏನು ಮಾಡೋದು, ಮತ್ತು ಇದು ಕಟ್ಟಡ ಶಿಥಿಲವಾಗಿದ್ದರೆ ಅಲ್ಲಿ ಏನು ನಮಗೆ ಮಾಡೋ ಅವಕಾಶ ಇಲ್ಲ. ಸೊ ಹಾಗಾಗಿ ನಾವು ಟೀಚರ್ ಸಡನ್ ಡಿಸಿಷನ್ ತಗೊಂಡು ಟೀಚರ್ ಮನೆಯಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು ನಿರ್ಧರಿಸಿ ನಾವು ಟೀಚರ್ ಮನೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಯಾವೆಲ್ಲ ರೀತಿಯಲ್ಲಿ ನೋಡಿ, ಯಾರೆಲ್ಲ ಬಂದಿದ್ದಾರೆ, ಏನು ಕತೆ ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಸೊ ಎಲ್ಲ ನಮ್ಮ ಮಕ್ಕಳ ದಿನಾಚರಣೆಯಲ್ಲಿ ಏನೆಲ್ಲ ಮಾಡಿದ್ವಿ, ಏನೆಲ್ಲ ಮಕ್ಕಳ ಡ್ಯಾನ್ಸ್ ಇತ್ತು, ಪ್ರೈಸ್ ಯಾರಿಗೆಲ್ಲ ಇತ್ತು, ಯಾವ ಥರ ಆಚರಿಸಿದ್ದೀವಿ ಎಲ್ಲನ ಇದರಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತಿ ಇದೆ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಆಯಿತಾ? ಹಾಗೆ ನಮಗೆ ಈ ಸಲ ಪೇರೆಂಟ್ಸ್ಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಫಸ್ಟಿಗೆ ಎಲ್ಲ ಗೆಸ್ಟ್ಗಳನ್ನು, ಅತಿಥಿಗಳನ್ನು ಆಸನ ಸ್ವೀಕಾರ ಮಾಡೋಕ್ಕೆ ಹೇಳಿದ್ವಿ. ಅಂದರೆ ಫಸ್ಟ್ ಕಾರ್ಯಕ್ರಮದ ಫಸ್ಟ್ ಭಾಗವಾಗಿ ಎಲ್ಲ ಅತಿಥಿಗಳ ಆಸನ ಸ್ವೀಕಾರ. ಹಾಗೆ ನಮ್ಮ ಈ ಮಕ್ಕಳ ದಿನಾಚರಣೆಗೆ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಬಂದಿದ್ದರು. ಅವರು ಅಂದರೆ 6 ಜನ ಬಂದಿದ್ದರು. ಅದು ನಮಗೆ ತುಂಬ ಸಂತೋಷನೇ. ಹಾಗೆಯೇ ನಮ್ಮ ಪಂಚಾಯತ್ ಮೆಂಬರ್ಗಳು ಬಂದಿದ್ದರು, ನಮ್ಮ ಮೇಡಮ್ ಬಂದಿದ್ದರು, ಹಾಗೆಯೇ ಮಕ್ಕಳ ತಾಯಂದಿರು, ಶ್ರೀಶಕ್ತಿಯವರು, ಹಾಗೆ ಊರಿನವರು ಎಲ್ಲರೂ ಬಂದಿದ್ದರು. ಎಲ್ಲರ ಸಪೋರ್ಟ್ ಕೂಡ ಇತ್ತು. ಸೊ ಹಾಗಾಗಿ ಫಸ್ಟು ಆಸನ ಸ್ವೀಕಾರ ಮಾಡಿ, ಆಮೇಲೆ ಮಕ್ಕಳ ಪ್ರಾರ್ಥನೆಯೊಂದಿಗೆ, ಮಕ್ಕಳು ಪ್ರಾರ್ಥನೆ ಹೇಳೋದ್ರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ವಿ. ಪ್ರಾರ್ಥನೆಗೂ ಮೊದಲು ಬಂದ ಅತಿಥಿಗಳಿಗೆ ಹೂಗಳನ್ನು ಕೊಟ್ಟು ನಾವು ಅವರನ್ನು ಸ್ವಾಗತಿಸಿದ್ದೆವು. ಮಕ್ಕಳ ದಿನಾಚರಣೆ ಆದ ಕಾರಣ ಮಕ್ಕಳಲ್ಲೇ ಹೂಗಳನ್ನು ಕೊಟ್ಟು, ಅತಿಥಿಗಳಿಗೆ ಹೂಗಳನ್ನು ಕೊಟ್ಟು ಅವರನ್ನು ಬರಮಾಡಿಕೊಂಡ್ವಿ. ಇವತ್ತು ಮಕ್ಕಳ ದಿನಾಚರಣೆ ಅಂತೇಳಿ ಹೇಳಿದರೆ, ಮಕ್ಕಳಿಗೆ ಇವತ್ತು ಫುಲ್ ಒಂದು ಜಾತ್ರೆಗೆ ಹೋದರೆ ಅವರು ಯಾವ ಥರ ಖುಷಿಯಾಗಿರ್ತಾರೆ ಆ ಥರ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ನಲಿತಾ ಇದ್ದಾರೆ, ಕುಣಿತಾ ಇದ್ದಾರೆ, ಅವರಷ್ಟಕ್ಕೆ ಇದ್ದಾರೆ. ಯಾವಾಗಲೂ ಅಂಗನವಾಡಿಗೆ ಬರೋದು ಅಂತೇಳಿ ಹೇಳಿದರೆ ಅವರು ಕೆಲವೊಂದು ಸಲ ಕೂಗ್ತಾರೆ, ಅಳ್ತಾರೆ. ಸೊ ಇವತ್ತು ಅವರಷ್ಟಕ್ಕೆ ಎಲ್ಲರೂ ಖುಷಿಯಿಂದ ಇದ್ದಾರೆ. ಸೊ ಬೆಳಿಗ್ಗೆ ತುಂಬ ಮಳೆ ಇತ್ತು, ಆದರೆ ಪರವಾಗಿಲ್ಲ, ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ಮಳೆ ಸ್ವಲ್ಪ ದೂರ ಹೋಗಿದೆ. ಸೊ ಹಾಗಾಗಿ ನಮಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಸೊ ಇಲ್ಲಿ ನಮ್ಮ ಅಂಗನವಾಡಿ ಸಣ್ಣದಾಗಿರೋದ್ರಿಂದ ನಾವು ಇಲ್ಲಿ ಟೀಚರ್ ಮನೆಯಲ್ಲಿ ಮಾಡಿದ ಕಾರಣ ನಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಸೊ ಸ್ಥಳಾವಕಾಶ ಆಗಲಿ ಅಥವಾ ಬೇರೆ ಯಾವುದು ಕೂಡ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಸೊ ಹಾಗೆ ಇವರ ಮನೆಯಲ್ಲಿ ಚೇರ್ ಕೂಡ ಇತ್ತು, ಮತ್ತು ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಫಸ್ಟ್ ನಾವು ಇವಾಗ ಮಕ್ಕಳು ಅತಿಥಿಗಳನ್ನು ಬರಮಾಡಿಕೊಂಡ್ರು. ನೆಕ್ಸ್ಟ್ ನಾವು ಪ್ರಾರ್ಥನೆ ಹಾಡಿರೋದು ನೋಡಿ. ಹಾಗೆಯೇ ಇವತ್ತು ಒಂದು ಸ್ಪರ್ಧೆ ಕೂಡ ಬಾಕಿ ಇದೆ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಛದ್ಮವೇಷ ಸ್ಪರ್ಧೆ ಒಂದು ಬಾಕಿ ಇದೆ ಅಂತ. ಸೊ ಅದು ಕೂಡ ಇವತ್ತಿದೆ. ಸೊ ಹಾಗಾಗಿ ಮಕ್ಕಳು ಆಲ್ರೆಡಿ ರೆಡಿ ಆಗಿದ್ದಾರೆ ಛದ್ಮವೇಷಕ್ಕೆ. ಹಾಗೆ ಅದೇ ವೇಷದಲ್ಲಿ ಬಂದು ಅತಿಥಿಗಳನ್ನು ಬರಮಾಡಿಕೊಂಡರು ಕೂಡ. ಹಾಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಪ್ರಾರ್ಥನೆಯನ್ನು ಮಕ್ಕಳು ಇವಾಗ ಹಾಡ್ತಾರೆ. ದೇವರಿಗೆ ಕೈ ಮುಗಿದು ಯಾವುದೇ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವ ವಿಧಾನ. ನೆಕ್ಸ್ಟ್ ನಾವು ನೆಹರೂರವರಿಗೆ ಪುಷ್ಪಾಂಜಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲರೂ ಕೂಡ ನೆಹರೂರವರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಿದ್ದು, ಪುಷ್ಪಾರ್ಚನೆ ಮಾಡಿದರು.
ಸೊ ಮಕ್ಕಳ ತಾಯಂದಿರು, ಅತಿಥಿಗಳು, ಹಾಗೆ ನಾವುಗಳು ಎಲ್ಲರೂ ಕೂಡ ನಾವು ನೆಹರೂರವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ವಿ. ಹಾಗೆ ಏನು ಮಳೆ ಬಿಟ್ಟಿದೆ, ಬಿಸಿಲು ಕೂಡ ಇಲ್ಲ. ಸೊ ತಂಪಾಗಿದೆ, ಏನು ಸೆಕೆ ಎಲ್ಲ ಇಲ್ಲ ಅಂದರೆ ಬಿಸಿಲಿದ್ರೆ ಸೆಕೆ ಇರ್ತದೆ. ಸೊ ವಾತಾವರಣ ಚೆನ್ನಾಗಿದೆ, ಮಳೆ ಬಿಟ್ಟಿರೋದು ನಮಗೆ ತುಂಬ ಖುಷಿ. ನೆಕ್ಸ್ಟ್ ನಮ್ಮದು ಕಾರ್ಯಕ್ರಮ ಛದ್ಮವೇಷ ಕಾರ್ಯಕ್ರಮ. ಆಗಿಲ್ಲ ತಾನೆ ಮಾರಯ್ಯ ಮಕ್ಕಳಿಗೆ ಸರಿ ಗುಲಾಬಿ ಬಿದ್ದದ್ದ ಬಾ ಸುತ್ತ ತಿರುಗು, ಹಿಂದೆ ಕೂಡ ತಿರುಗು, ಹಿಂದೆ ತಿರುಗು. ಅದು ಒಬ್ಬೊಬ್ರು ಮಾತಾಡುವಾಗ ಒಂದಕ್ಕೆ ಡ್ಯಾನ್ಸಿಗೆ ಅದೇ ಗಣಪ ಗಣಪ ಹಾಗೆ ಇನ್ನು ಇವಾಗ ಮಕ್ಕಳಿಂದ ಗಣಪದಿಂದ ಅಭಿನಯ ಗೀತೆ ಪ್ರಾರಂಭ ಆಯಿತು. ಹಾಗೆ ಒಂದು 7-8 ಅಭಿನಯ ಗೀತೆಗಳನ್ನು ಮಕ್ಕಳು ಹಾಡಿದರು. ಸೊ ಇವಳು ನೋಡಿ ಚಿನ್ಮಯಿ,
ಮಕ್ಕಳು ಅಭಿನಯ ಗೀತೆಗಳನ್ನು ಹಾಡಿದರು. ನಂತರ ನಾವು ಮಕ್ಕಳ ಡ್ಯಾನ್ಸು ಉಂಟು. ಹಾಗೆ ಏನು ಎಲ್ಲ ಮಕ್ಕಳು ಡ್ಯಾನ್ಸಿಗಿರೋದ್ರಿಂದ ನಾವು ಕಾರ್ಯಕ್ರಮದ ಮಧ್ಯೆ ಇಡಬೇಕಾಗ್ತದೆ ಡ್ಯಾನ್ಸನ್ನು. ಸೊ ಅದೇ ಥರ ನಾವು ಅತಿಥಿಗಳ ಹತ್ರ ಮಾತಾಡೋದು, ಆನಂತರ ಮಧ್ಯದಲ್ಲಿ ನಮ್ಮ ಡ್ಯಾನ್ಸನ್ನು ಇಟ್ವಿ. ಸೊ ಮಕ್ಕಳು ಕುಣಿವಾಗ ನೋಡಲಿಕ್ಕೆ ಚಂದ. ಆದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಡ್ಯಾನ್ಸ್ ಮಾಡ್ತಾ ಇರೋದನ್ನು ಮಾತ್ರ ತೋರಿಸ್ತೇನೆ. ಯಾಕಂದರೆ ನನಗೆ ಸಾಂಗ್ ಹಾಕೋ ಹಾಗಿಲ್ಲ. ಸೊ ಡ್ಯಾನ್ಸ್ ಹಾಗೆ ಗರ್ಭಿಣಿಯರಿಗೆ ಗರ್ಭಿಣಿಯನ್ನು ತಿಳಿದ ತಕ್ಷಣ ಮೊದಲ ವರಸೆಯ ಟಿಡಿ ಡೋಸ್ ಅನ್ನು ನೀಡಬೇಕಾಗ್ತದೆ. ಗರ್ಭಿಣಿಯರು ಕೆಲವು ಏನ್ ಮಾಡ್ತಾರೆ, 3 ತಿಂಗಳಾದ್ರೂ 6 ತಿಂಗಳಾದ್ರೂ. ಇವಾಗ ನಮ್ಮ ಪಂಚಾಯತ್ ಸದಸ್ಯರ ಶ್ರೀಮೋಹನ್ ದಾಸ್ 2 ಮಾತುಗಳನ್ನು ಸೈನ್ ಪಾಸ್ ಮಾಡಿ ಆಯ್ತಾ? ತುಂಬಾ ಸೈನ್ ಬಾಕಿ ಇದೆ. ಕೇಂದ್ರದಲ್ಲಿ ಆಚರಣೆ ಮಾಡಬೇಕಿತ್ತು. ಕಾರಣಾಂತರದಿಂದ ಇಲ್ಲಿ ಶ್ರೀ ಹನುಮಣ್ಣನ ಮನೆಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷವನ್ನು ನಮ್ಮ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಭವ್ಯ ಅವರೇ, ಹಾಗೆ ನಮ್ಮ ವಲಯ ಮಟ್ಟದ ಕೇಂದ್ರ ಮೇಲ್ವಿಚಾರಕರಾದಂತಹ ಶ್ರೀಮತಿ ರೋಹಿಣಿ ಅವರೇ, ಹಾಗೆ ನಮ್ಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಪ್ರಮೀಲಾರವರೇ ಮತ್ತು ಉತ್ಸವ ಶೆಟ್ಟಿ ಅವರೇ, ಮತ್ತು ನಮ್ಮ ಮಂಚಿ ಗ್ರಾಮದ ಆಶಾ ಕಾರ್ಯಕರ್ತೆಯರೇ ಎಲ್ಲರೂ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸರಸ್ವತಿ ಅರ್ಥಯ ದೇವಸ್ಥಾನದ ಗಡಿ ಹಿಡಿದಂಥ ಶ್ರೀ ರವಿಯಾನಿ ಅದೇ ನಮ್ಮ ಹಿರಿಯರು, ನಮ್ಮ ಕೇಂದ್ರದ ಸದಸ್ಯರಾದಂಥ ಮೊಯ್ದಿನಪ್ಪರವರೇ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಮತ್ತು ತಾಯಂದಿರಿ ಮತ್ತು ಪುಟಾಣಿ ಮಕ್ಕಳು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಇವತ್ತು ನಾವು ನವೆಂಬರ್ 14ರಂದು ಈ ಒಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆದರೆ ನಮ್ಮ ಗ್ರಾಮದಲ್ಲಿ 11 ಕೇಂದ್ರಗಳಿರುವ ಕಾರಣ ಆ ತಿಂಗಳಲ್ಲಿ ನಾವು ಯಾವಾಗಲೂ ಒಂದು ದಿವಸ ಆಚರಣೆಯನ್ನು ಮಾಡುತ್ತಿದ್ದೇವೆ. ಆದರೆ ಕಾರಣಾಂತರದಿಂದ ನಮ್ಮ ಗ್ರಾಮದ ಒಂದು ಉಪಚುನಾವಣೆ ಬಂದ ಕಾರಣ 1 ತಿಂಗಳ ಅವಧಿ ಅದೊಂದು ನೀತಿ ಸಂಹಿತೆ ಇರುವ ಕಾರಣ ಆ ಒಂದು ಕಾರ್ಯಕ್ರಮವನ್ನು ಮುಂದೂಡಿ ಇವತ್ತು ನಮಗೆ ಅದನ್ನು ಆಚರಣೆ ಮಾಡುವಂತ ಯೋಗ ಬಂದಿದೆ. ಏಕೆಂದರೆ ಮಕ್ಕಳ ದಿನಾಚರಣೆ ಎಂದರೆ ನಮ್ಮ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರ ಹುಟ್ಟಿದ ದಿನವನ್ನು, ಅವರು ಪ್ರಧಾನಮಂತ್ರಿಗಳಾಗಿರುವಾಗ ಅವರು ತಮ್ಮ ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಆಗಬೇಕು ಎಂಬ ಒಂದು ಘೋಷಣೆಯನ್ನು ಮಾಡಿದ ಕಾರಣ ಅವರಿಗೆ ಮಕ್ಕಳ ಮೇಲೆ ಇದ್ದಂತ ಪ್ರೀತಿ, ಆ ಒಂದು ಇದರಿಂದ ಮಮತೆಯಿಂದ ಅವರ ಮಕ್ಕಳನ್ನು ಸಹ ನೋಡುತ್ತಿರುವಂತ ಆ ಒಂದು ಧೀಮಂತ ವ್ಯಕ್ತಿಯ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡುತ್ತಾ ಇದ್ದೇವೆ. ಅಂತಹ ದಿನವನ್ನು ಆಚರಣೆ ಮಾಡುವಾಗ ನಾವು ಈ ಒಂದು ಪುಟ್ಟಾಣಿ ಮಕ್ಕಳಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳನ್ನಿಟ್ಟು ಅವರ ಆ ಮಕ್ಕಳ ಒಂದು ಕಲಿಯನ್ನು ಅದನ್ನು ಮಾಡುವಂತ ಅವರ ಪ್ರತಿಭೆಯನ್ನು ಗುರುತಿಸುವಂತ ಒಂದು ಒಳ್ಳೆಯ ದಿನವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇನ್ನು ಮುಂದಕ್ಕೂ ಸಹ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಬೇಕು. ಅಲ್ಲದೆ ನಮ್ಮ ಕೇಂದ್ರದಲ್ಲಿ ಬರುವವರಿಂದಲೂ ಇಲ್ಲಿ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದೆ, ಬಹಳ ಸಂತೋಷದ. ಅದೇ ರೀತಿ ನಮ್ಮ ಒಂದು ಹೊಸ ಅಂಗನವಾಡಿಗೂ ಸಹ ಈಗಾಗಲೇ ಒಂದು 3 ಲಕ್ಷ ರೂಪಾಯಿ ಮಂಜೂರಾಗಿದೆ. ಹಾಗೆ ಪುಷ್ಪಲತಾ ಮೇಡಮ್ ಅವರು ನಮ್ಮ ಆಶಾ ಕಾರ್ಯಕರ್ತೆ, ಅವರು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದ ನಂತರ ನಮ್ಮ ಪಂಚಾಯತ್ ಸದಸ್ಯರಾದ ಶ್ರೀ ಮೋಹನ್ ದಾಸ್ ಶೆಟ್ಟಿಯವರು ಮಕ್ಕಳ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನಾಡಿದರು. ಹಾಗೆ ಮುಂದೆ ಎಲ್ಲ ಮಕ್ಕಳಿಗೆ ಒಂದು ಕುತೂಹಲ, ಪ್ರೈಸ್ ಯಾವಾಗ ಸಿಗ್ತದೆ ಅಥವಾ ಸ್ವೀಟ್ ಯಾವಾಗ ಸಿಗ್ತದೆ ಅಂತೇಳಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಮ್ಮದು ಬಹುಮಾನ ವಿತರಣಾ ಕಾರ್ಯಕ್ರಮ. ಆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ನೋಡಿ. ಎಲ್ಲರಿಗೂ, ವಿಜೇತರಾದವರಿಗೆ ಎಲ್ಲರಿಗೂ, ಹಾಗೆ ಮಹಿಳೆಯರಿಗೂ ಕೂಡ ಆಟೋಟ ಸ್ಪರ್ಧೆಗಳಿದ್ದವು. ಅದರಲ್ಲಿ ಕೂಡ ವಿಜೇತರಾದವರಿಗೆ ಎಲ್ಲರಿಗೂ ಬಹುಮಾನವನ್ನು ವಿತರಿಸಲಾಯಿತು. ಹಾಗೆಯೇ ಪ್ರೋತ್ಸಾಹಕ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು. ಮಕ್ಕಳು ಖುಷಿಯಿಂದ ಬಹುಮಾನಗಳನ್ನು ಸ್ವೀಕರಿಸಿದರು. ಹಾಗೆ ಮುಂದೆ
ಮಹಿಳೆಯರಿಗೂ ಕೂಡ ಖುಷಿ, ನಗಾಡಿಕೊಂಡೇ ಬರ್ತಾ ಇದ್ದಾರೆ ನೋಡಿ ನಮ್ಮ ತಾಯಂದಿರು, ನಮ್ಮ ಶ್ರೀಶಕ್ತಿ ಅವರು ಎಲ್ಲರೂ ಕೂಡ. ಅಂದರೆ ಇವತ್ತೊಂಥರ ಖುಷಿ ಎಲ್ಲರಿಗೂ, ಹಾಗೆ ನಮಗೂ ಕೂಡ ಖುಷಿ. ಸೊ ಎಲ್ಲರೂ ಬಹುಮಾನಗಳನ್ನು ಖುಷಿಯಿಂದನೇ ಸ್ವೀಕರಿಸಿದರು. ನಾವು ಒಂದು ದಿನ ಹೊರಗಡೆ ಹೋಗಿ ಖುಷಿಯಾಗಿರೋದು ಅಂತೇಳಿ ಹೇಳಿದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಲ್ವಾ, ಏನಂತೀರಾ? ಹಾಗೆ ಇವಾಗ ಒಂದು ಡ್ಯಾನ್ಸು, ಮಕ್ಕಳದ್ದು ಗ್ರೂಪ್ ಡ್ಯಾನ್ಸು. ಇದು ಟಪ್ ಟಪ್ ಮಿಠಾಯಿ ಅಂತೇಳಿ ಮಲಯಾಳಂ ಹಾಡು, ಮಲಯಾಳಂ ಭಾಷೆಯ ಹಾಡು. ನಾನು ಇಲ್ಲಿ ಕೂಡ ನಿಮಗೆ ವಾಯ್ಸ್ ಕಳಿಸ್ತಾ ಇಲ್ಲ ಅದರದ್ದು, ಡ್ಯಾನ್ಸಿದು. ಸೊ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಎಂಜಾಯ್ ಮಾಡಿ. ಹಾಗೆ ಪ್ರೋತ್ಸಾಹ ಮಾಡಿ ಆಯಿತಾ. ಡ್ಯಾನ್ಸ್ ಹೇಗಾಗಿದೆ ಅಂತೇಳಿ ನಿಮಗೆ ಇದು ಸ್ಪೀಡಾಗಿರೋದ್ರಿಂದ ಹೇಗಾಗಿದೆ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ. ನಾವು ಅದೇ ಪ್ಲೇಸಲ್ಲಿದ್ದು ನಾವು ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಈ ಡ್ಯಾನ್ಸ್ ಮುಗಿದ ನಂತರ ನಮ್ಮ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡ್ತಾರೆ, ಕೇಳಿಸ್ಕೊಳ್ಳಿ. ನನ್ನ ಪ್ರೀತಿ ಅಂಗನವಾಡಿ ಕಾರ್ಯಕರ್ತೆಯವರೇ, ಹಾಗೂ ಮಕ್ಕಳ ಎಲ್ಲ ತಾಯಂದಿರು, ಈ ದಿನ ನಾವು ನಮ್ಮ ಸ್ಪೀಚ್ ಕೇಳಿ ಯಾವ ಮಕ್ಕಳನ್ನು ಇಷ್ಟ ಇರಲಿಕ್ಕಿಲ್ಲ. ನಾವು ಇಲ್ಲಿ ಅವರಿಗೆ ಈ ದಿನದ ಒಂದು ಸಂಭ್ರಮವೇ ಸಂಭ್ರಮ. ಯಾಕಂತ ಹೇಳಿದ್ರೆ ಈ ದಿನ ಈ ಒಂದು ಕೈಯೂರು ಅಂಗನವಾಡಿಯಲ್ಲಿ ಆಚರಿಸತಕ್ಕಂತ ಕಾರ್ಯಕ್ರಮವನ್ನು ನಾವಂದ್ರೆ ಅವರ ಮನೆಯಲ್ಲಿ ಕಾರಣಾಂತರಗಳಿಂದ ಆಯೋಜನೆ ಮಾಡಿದ್ದೇವೆ, ಹಾಗೆ ಹಮ್ಮಿಕೊಂಡಿದ್ದೇವೆ. ಈ ದಿನ ಮಕ್ಕಳು ತುಂಬಾ ಖುಷಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಅವರ ಸಂಭ್ರಮಕ್ಕೆ ಮಿತಿಯೇ ಇಲ್ಲ. ಆಗ ತಾನೇ ನಮ್ಮ ಕಾರ್ಯಕರ್ತೆಯವರು ತಿಳಿಸಿದಂತೆ ನವೆಂಬರ್ 14ರಂದು ನೆಹರೂರವರ ಜನ್ಮದಿನ. ಆ ದಿನದಂದು ಆಚರಿಸತಕ್ಕಂತ ಈ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಕೆಲವೊಂದು ಕಾರಣದಿಂದ ನಾವು ಬೇರೆ ಬೇರೆ ದಿನ ಅಂದ್ರೆ ನವೆಂಬರ್ ಅಲ್ಲಿ, ಡಿಸೆಂಬರ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ನವೆಂಬರ್ ಅಲ್ಲಿ ಯಾಕೆ ಆಚರಣೆ ಮಾಡಲಿಲ್ಲ ಹೇಳಿದ್ರೆ ಆ ತಿಂಗಳು ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು, ಈ ಭಾಗದ ಪಂಚಾಯತ್ ಅಲ್ಲಿ ಎಲೆಕ್ಷನ್ ಇತ್ತು. ಆದ ಕಾರಣ ಆ ಎಲೆಕ್ಷನ್ ನೀತಿ ಸಂಹಿತೆ ಇರುವ ಕಾರಣ ಆ ದಿನವನ್ನು ಹೊರತುಪಡಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊದಲಾಗಿ ಈ ಸಂದರ್ಭದಲ್ಲಿ ನಿಮಗೆ ಆಶಾ ಕಾರ್ಯಕರ್ತೆಯವರು ತುಂಬಾ ಉತ್ತಮವಾದ ಮಾಹಿತಿಯನ್ನು ನೀಡಿದರು. ಬಹುಶಃ ನಮ್ಮ ಒಂದು ಇಲಾಖೆಯ ಉದ್ದೇಶವನ್ನು ಈಡೇರಿಸಬೇಕಿದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆಗ ತಾನೇ ಹೇಳಿದ್ರು ಗರ್ಭಿಣಿಯ ಆರೈಕೆ ಇರ್ಬೋದು, ಗರ್ಭಿಣಿಯರ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಅದನ್ನು ನಿವಾರಿಸತಕ್ಕಂತ ರೀತಿ ಇರ್ಬೋದು, ಅಥವಾ ಕೆಲವು ಹೆರಿಗೆ ನಿಯಂತ್ರಣ ವಿಧಾನ ಇರಬಹುದು, ಇದರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದರು. ಹಾಗಿದ್ರೆ ನಮ್ಮ ಇಲಾಖೆಯ ಉದ್ದೇಶ ಯಾವುದಂತ ಹೇಳಿದ್ರೆ, ನಮ್ಮ ಇಲಾಖೆಯ ಉದ್ದೇಶವು ಅದುವೇ. ಅವರು ನಾವು ಸೇರಿ ಮಗುವನ್ನು ಸಾಕುವಂಥದ್ದು, ಅದರ ಆರೋಗ್ಯ ಮಟ್ಟವನ್ನು ಉತ್ತಮಪಡಿಸುವಂಥದ್ದು, ಗರ್ಭಿಣಿ ಬಾಣಂತಿಯರ ಆರೈಕೆ ಇರಬಹುದು, ಅವರ ಒಂದು ಮರಣ ಪ್ರಮಾಣವನ್ನು, ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು, ಹಾಗೆ ಅದನ್ನು ನಿರಂತರವಾಗಿ ಅದರ ಮಟ್ಟವನ್ನು ಹೋಗಲಾಡಿಸುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಈ ಉದ್ದೇಶವನ್ನು ಈಡೇರಿಸಬೇಕಿದ್ರೆ ಸರ್ಕಾರ ಏನ್ ಮಾಡಿದೆ ಹೇಳಿದ್ರೆ, ಆರೋಗ್ಯ ಇಲಾಖೆಯ ಮೂಲಕ ಇರ್ಬೋದು, ನಮ್ಮ ಇಲಾಖೆ ಮೂಲಕ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅದನ್ನು ಸಮುದಾಯಕ್ಕೆ ಕಾರ್ಯಕರ್ತರ ಮುಖಾಂತರ ಇರ್ಬೋದು, ಆಶಾ ಕಾರ್ಯಕರ್ತರ
ಕಾರ್ಯಕರ್ತೆಯ ಮುಖಾಂತರ ಇರ್ಬೋದು ಅದನ್ನು ರೂಢಿಗತ ಮಾಡ್ತಾ ಇದೆ. ಈ ವಿಷಯದಲ್ಲಿ ನೋಡಿದ್ರೆ ಬೇರೆ ಬೇರೆ ನಮ್ಮ ಯೋಜನೆಗಳಿದೆ. ಕೇಂದ್ರ ಸರ್ಕಾರದ ಮಾತೃವಂದನೆ ಯೋಜನೆ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು. ಹೀಗೆ ಬೇರೆ ಬೇರೆ ಯೋಜನೆಗಳ ಮೂಲಕ ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸುವುದು ಹಾಗೂ ಅವರ ಬೆಳವಣಿಗೆಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ಅಂಶಗಳನ್ನು, ಬೇರೆ ಬೇರೆ ಮಾಹಿತಿಯನ್ನು ತಾಯಂದಿರಿಗೆ, ಪೋಷಕರಿಗೆ ನೀಡುವಂಥದ್ದು. ಹಾಗೆಯೇ ತಾಯಂದಿರಿಗೆ ಕೂಡ ಉತ್ತಮ ಮಾಹಿತಿಯನ್ನು ನೀಡುವಂಥದ್ದು ನಮ್ಮ ಇಲಾಖೆಯ ಮುಖ್ಯ ಒಂದು ಯೋಜನೆಯಾಗಿದೆ. ಈ ಒಂದು ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ ಸಮುದಾಯಕ್ಕೆ ಅದನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಸಮುದಾಯದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಸಮುದಾಯಕ್ಕೆ ನೀಡಿ ಅದನ್ನೊಂದು ಪರಿಪೂರ್ಣಗೊಳಿಸುವಲ್ಲಿ ತಮ್ಮ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಒಂದು ಯೋಜನೆಗಳಲ್ಲಿ ನಮ್ಮ ಮಕ್ಕಳಿಗೆ ನೀವೇ ನೋಡಿರ್ಬೋದು, ಮಕ್ಕಳಂದ್ರೆ ದೇವರಿಗೆ ಸಮಾನ. ಅವರ ಮುಗ್ಧ ಮನಸ್ಸು, ಅದನ್ನು ಅರಿತವರು ಯಾರು ಇಲ್ಲ. ಖುಷಿಯ ಮನಸ್ಸವರು, ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಗೊತ್ತಿರುವುದಿಲ್ಲ. ಅಮ್ಮ ಅಂತ ಅಮ್ಮನೊಟ್ಟಿಗೆ ಏನು ಅಂಗನವಾಡಿಗೆ ಬರ್ತದೆ ಆಗ ಅಮ್ಮನ ಮಕ್ಕಳಿರ್ತಾರೆ. ಆಗ ಎರಡನೇ ಅಮ್ಮ ಏನು ಕಾರ್ಯಕರ್ತೆ ಇರ್ತಾರೆ ಆ ಮಗುವನ್ನು ಸಮಾಧಾನಗೊಳಿಸಿ ಎಲ್ಲ ಮಕ್ಕಳೊಟ್ಟಿಗೆ ಹೊಂದಾಣಿಕೆ ಮಾಡಿಸಿ ನಮ್ಮ ಶಾಲಾ ಪೂರ್ವ ಶಿಕ್ಷಣವನ್ನು ವಿವಿಧ ವಿಷಯದ ಶಿಕ್ಷಣವನ್ನು ಅವರಿಗೆ ನೀಡಿ ಅವರನ್ನು ಒಂದು ಶಾಲಾ ಪೂರ್ವ ಶಿಕ್ಷಣವನ್ನು ನೀಡುವುದರ ಮೂಲಕ ನಮ್ಮ ಏನು ಪೂರ್ವ ತಯಾರಿ ಶಿಕ್ಷಣ ಇದೆಯಾ, ಎಲಿಮೆಂಟರಿ ಶಾಲೆಗೆ, ಪ್ರಾಥಮಿಕ ಶಾಲೆಗೆ ಹೋಗತಕ್ಕಂತಹ ಪೂರ್ವಾಧಾರಿತ ಶಿಕ್ಷಣವನ್ನು ಅವರಿಗೆ ನೀಡಿ ಸಜ್ಜುಗೊಳಿಸುವಂತಹ ವ್ಯವಸ್ಥೆಯನ್ನು ನಮ್ಮ ಕಾರ್ಯಕರ್ತೆಯರ ಮೂಲಕ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇಲಾಖೆಯಲ್ಲಿ 6ರಿಂದ 3 ಮಕ್ಕಳಿಗೆ ನೀಡತಕ್ಕಂತಹ ಪುಷ್ಟಿ ಆಹಾರ ಇರ್ಬೋದು, ಹಾಗೆಯೇ 3ರಿಂದ 6 ಮಕ್ಕಳಿಗೆ ಅಂಗನವಾಡಿಗಳಲ್ಲಿ ನೀಡತಕ್ಕಂತಹ ಪುಷ್ಟಿ ಆಹಾರ ಇರ್ಬೋದು, ಅದೇ ರೀತಿ ಊಟ ಇರ್ಬೋದು, ಅನ್ನ ಸಾಂಬಾರ್ ಇರ್ಬೋದು, ಮಿಲೆಟ್ ಲಡ್ಡು ಇರ್ಬೋದು. ಹೀಗೆ ಬೇರೆ ಬೇರೆ ರೀತಿಯ ಆಹಾರವನ್ನು ನಾವು ಅಂಗನವಾಡಿ ಮೂಲಕ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಕೆಲವು ಸರಕು ಸಾಮಗ್ರಿಗಳನ್ನು ಮನೆಗೆ ವಿತರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಪೋಷಕರಲ್ಲೂ ಕೇಳಿಕೊಳ್ಳುವುದು ಒಂದೇ, ಏನು ನಿಮಗೆ ಅಂತ ಅಂಗನವಾಡಿಯಲ್ಲಿ ಕೊಡ್ತಾರ ಆಯಾ ಫಲಾನುಭವಿಗಳಿಗೆ ಕೊಡತಕ್ಕಂತ ಆಹಾರವನ್ನು ಅವರಿಗೆ ಉಪಯೋಗಿಸುವಲ್ಲಿ ಒಂದು ನೀವು ವ್ಯವಸ್ಥೆ ಮಾಡಿದಾಗ ಇಲಾಖೆ ಒಂದು ಸಾರ್ಥಕತೆಯನ್ನು ಪಡೆಯುವಲ್ಲಿ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಅದರಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ, ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಂಭ್ರಮಿಸುವಂತ ಕಾರ್ಯಕ್ರಮ. ಇಷ್ಟೊಂದು ಒಳ್ಳೆಯದ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಾ. ಪೋಷಕರು ಕಾರಣಕರ್ತರು ಇದಕ್ಕೆ, ಹಾಗೆ ನನ್ನ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು ಕಾರಣಕರ್ತರು. ಇವರಿಗೆ ನಾನು ಇಲಾಖೆಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು. ಅದೇ ರೀತಿ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಿಂದ ಉತ್ತಮವಾದ ಮಾಹಿತಿಯನ್ನು ನಮ್ಮ ಆಶಾ ಕಾರ್ಯಕರ್ತೆ ನೀಡಿದ್ದಾರೆ. ಅವರಿಗೂ ತುಂಬ ಹೃದಯದ ಹಾರ್ದಿಕ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಯಾಕೆಂತ ಹೇಳಿದ್ರೆ ಹೊತ್ತು ಕೂಡ ಮೀರಿದೆ, ಮಕ್ಕಳಿಗೆ ಹಸಿವಾಗುವ ಟೈಮ್ ಆಗಿದೆ, ನಾವು ಅದನ್ನು ಕೂಡ ನೋಡಿಕೊಳ್ಬೇಕಾಗ್ತದೆ. ಆದ್ರೆ ಅವರು ಸಂಭ್ರಮಿಸುವ ಟೈಮಲ್ಲಿ ಅವರಿಗೆ ಅದರ ಅರಿವೇ ಇಲ್ಲ, ಅವರದೇ ಲೋಕದಲ್ಲಿ ಅವರು ಇದ್ದಾರೆ. ಆದ ಕಾರಣ ನನಗೆ ಬಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಹಾಗೆ ಇವಳು ಧ್ವನಿ ಶೆಟ್ಟಿ ಅಂತೇಳಿ ನಮ್ಮದೇ ಮಗು, ನಮ್ಮ ಅಂಗನವಾಡಿಯ ಮಗು. ಸೊ ಇವಳು ಸಿಂಗಲಾಗಿ ಬೆಂಡೆಕಾಯಿ ತೊಂಡೆಕಾಯಿ ಎಂಬ ಹಾಡಿಗೆ ನೃತ್ಯ ಮಾಡ್ತಾ ಇರುವಂಥದ್ದು. ಇವಳ ಮನೆಯವರೇ ಹೇಳಿಕೊಟ್ಟಿರುವಂಥದ್ದು, ಇವಳ ಪೇರೆಂಟ್ಸೇ ಹೇಳಿಕೊಟ್ಟಿರುವಂಥದ್ದು. ಸೊ ನಮಗೆ ಎಲ್ಲ ಪೇರೆಂಟ್ಸ್ಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇದು ಕೂಡ ಶ್ರೀಕೃಷ್ಣ ಅಂತೇಳಿ, ಇವರಿಗೂ ಕೂಡ ಪೇರೆಂಟ್ಸೇ ಡ್ಯಾನ್ಸ್ ಕಲಿಸಿರುವಂಥದ್ದು. ಎಲ್ಲರೂ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದು ಒಂದು ಗ್ರೂಪ್ ಡ್ಯಾನ್ಸು, ಸ್ಕೂಲ್ ನೈ ಜಾನ ಅಂತ ಹೇಳ್ಬಿಟ್ಟು
ಇವಾಗಿನ ಮಕ್ಕಳು ಕೆಲವೊಬ್ಬರು, ಎಲ್ಲರೂ ಅಂತೇಳಿ ಹೇಳಲ್ಲ, ಕೆಲವೊಬ್ಬರು ಯಾವ ಥರ ಹಠ ಮಾಡ್ತಾರೆ ಅಂತೇಳಿ ಹೇಳಿದರೆ, ಅಮ್ಮ ಏನು ಹೇಳಿದರು ಅದು ಕೊಡಿಸ್ತೇನೆ ಇದು ಕೊಡಿಸ್ತೇನೆ ಅಂತೇಳಿ ಹೇಳಿದರು ಶಾಲೆಗೆ ಹೋಗಲ್ಲ. ಹಾಗೆ ಅಪ್ಪ ಕೂಡ ಅದು ಕೊಡಿಸ್ತೇನೆ ಇದು ಕೊಡಿಸ್ತೇನೆ ಏನೇ ಹೇಳಿ ಮಗು ಶಾಲೆಗೆ ಹೋಗಲ್ಲ. ಆ ಥರ ಪದ್ಯದ್ದೊಂದು ಹಾಡು, ಡ್ಯಾನ್ಸು ನೋಡಿ, ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹಾಗೆ ಕಾರ್ಯಕ್ರಮದ ಕೊನೆಯದಾಗಿ ರಾಷ್ಟ್ರಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಕೊನೆಯದಾಗಿ ನಮಗೆ ಪೇರೆಂಟ್ಸ್ಗಳು ತುಂಬ ಸಹಕಾರ ಅಂತೇಳಿ ಹೇಳಿದರೆ, ಒಬ್ಬರು ಪಲಾವ್ ಮಾಡಿಕೊಂಡು ಬಂದಿದ್ದಾರೆ, ಒಬ್ಬರು ಶೀರಾ ಮಾಡಿಕೊಂಡು ಬಂದಿದ್ದಾರೆ, ಇನ್ನು 3-4 ಪೇರೆಂಟ್ಸ್ ಚಾಕ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ನಾನು ಫಸ್ಟಿಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಹಾಗೆ 2-3 ಪೇರೆಂಟ್ಸ್ ಸ್ವೀಟ್ ಕೊಟ್ಟಿದ್ದಾರೆ. ಸೊ ಅಂಗನವಾಡಿ ಕಡೆಯಿಂದ ಶರ್ಬತ್ ಕೂಡ ಇತ್ತು. ಸೊ ಎಲ್ಲರೂ ತಿಂದ್ಬಿಟ್ಟು ಅವರವರ ಮನೆಗೆ ಹೋಗೋದು. ಸೊ ಎಲ್ಲರೂ ಖುಷಿಯಿಂದ ತಿಂತಾ ಇದ್ದಾರೆ. ಇವಾಗ ಹಸಿವಿನ ಟೈಮ್ ಕೂಡ, ಚಾಕ್ಲೇಟ್ ಕೂಡ ಇತ್ತು. ಆ್ಯಕ್ಚುಲಿ ಬೇರೆ ಪೇರೆಂಟ್ಸ್ ಇನ್ನೂ ಐಸ್ ಕ್ರೀಮ್ ಕೊಡ್ತೇವೆ ಅಂತೇಳಿ ಕೂಡ ಹೇಳಿದರು. ಭಾರಿ ಜೋರು ಮಳೆ ಇರುವ ಕಾರಣ ಅದು ಆಗಿಲ್ಲ. ಸೊ ಅವರು ಅದರ ಬದಲಿಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ. ಸೊ ಈ ಸಲ ಎಲ್ಲ ಪೇರೆಂಟ್ಸು, ಶ್ರೀಶಕ್ತಿಯವರು ಅಥವಾ ನಮ್ಮ ಫಲಾನುಭವಿಗಳು ಅಂತೇಳಿ ಹೇಳ್ಬೋದು, ಎಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇವನ್ ಟೀಚರ್ ಮನೆಯಲ್ಲಿ ಅಂತೇಳಿ ಹೇಳುವಾಗ ಕೂಡ ಅಷ್ಟೇ, ಎಲ್ಲರೂ ಇಲ್ಲಿಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಎಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಅಂಥೇಳಿ, ನೆಕ್ಸ್ಟ್ ವರ್ಷ ಇದಕ್ಕಿಂತ ಚೆನ್ನಾಗಿ ನಮ್ಮ ಮಕ್ಕಳ ಕಾರ್ಯಕ್ರಮ ಮೂಡಿ ಬರಲಿ ಅಂತೇಳಿ ನನ್ನ ಒಂದು ಆಸೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೆಲ್ಲ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನಿಮಗೆ ವಿಡಿಯೋನ ನೋಡ್ಬೋದು. ಹಾಗೆಯೇ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಎಲ್ಲರಿಗೂ ಸಹಕರಿಸಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.